ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಟು ಪ್ರೋಗ್ರಾಮ್ 2025-26 ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸಾಕಷ್ಟು ಜನ ಕೇಳ್ತಿದ್ರು. ನಮ್ಮದು ನೆಕ್ಸ್ಟ್ ಏನು ಕ್ವಾಲಿಫೈ ಆಗಿದೆ ಮತ್ತು ಇನ್ನೂ ಲಾಸ್ಟ್ ಡೇಟ್ ಅನ್ನೋದಿದೆ. ಇನ್ನೂ ನಾಳೆವರೆಗೂ ಲಾಸ್ಟ್ ಡೇಟ್ ಅನ್ನೋದಿದೆ. ಇನ್ನೂ ಯಾರು ಅಪ್ಲೈ ಮಾಡಿಲ್ಲರೂ ಹೋಗಿ ಅಪ್ಲೈ ಮಾಡಿ. ಈಗ ನಮ್ದು ಈ ಥರ ಸ್ಟೇಟಸ್ ಇದೆ, ನಮಗೆ ಸ್ಕಾಲರ್ಶಿಪ್ ಬರುತ್ತೆ ಇಲ್ವಾ, ಯಾವ ಥರ ಅಂತ ಸಾಕಷ್ಟು ಜನ ಟಾಟಾ ಸ್ಕಾಲರ್ಶಿಪ್ ಸ್ಟೇಟಸ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು. ನೋಡಿ, ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಿದೆ ಸ್ಟೇಟಸ್ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ನೋಡಿ, ಯಾರು ಬೇಕಾದ್ರೂ ಸ್ಕಾಲರ್ಶಿಪ್ ಹಾಕ್ಬೋದು. ಯಾರ್ದು ನಿಮ್ಮದು 11th ಮೇಲೆ ಇದ್ದಾರೆ, ಯಾರಾದರೂ ಬೇಕಾದ್ರೆ 12th, ಸೆಕೆಂಡ್ ಪಿ ಯು ಸಿ ಅಂತ ಮೇಲ್ಗಡೆ ಡಿಗ್ರಿ ಮತ್ತು ನಿಮಗೆ ಗ್ರಾಜುಯೇಟು, ಡಿಪ್ಲೊಮೊ, ITI ಸ್ಟೂಡೆಂಟ್ಸ್ ಯಾರು ಬೇಕಾದ್ರೂ ಸ್ಕಾಲರ್ಶಿಪ್ ಹಾಕ್ಬೋದು. ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಕೋರ್ಸ್ ಮೇಲೆ ಬಂದ್ಬಿಟ್ಟು ಮತ್ತು ಫೀಸ್ನ ನೋಡ್ಬಿಟ್ಟು 10,000 1 lakh ಸ್ಕಾಲರ್ಶಿಪ್ ಬರುವಂಥ ಈ ಒಂದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ 2025-26 ಈ ಒಂದು ಪ್ರೋಗ್ರಾಮ್ ಅಂಡರ್ ಕೊಡ್ತಾ ಇರೋದು. ನೀವೀಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಒಂದು ಸ್ಟೇಟಸ್ ಯಾವ ಥರ ಇದೆ ಅಂತ ನೋಡ್ತಾ ಹೋದರೆ ಸಾಕಷ್ಟು ಜನದು ನಿಮ್ಮ ಒಂದು ಸ್ಟೇಟಸ್ ಏನಪ್ಪ ಇದೆ ಅಂದರೆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದಾರೆ ಸ್ವಲ್ಪ ಜನದು. ಇನ್ನು ಸ್ವಲ್ಪ ಜನದು ಈ ಥರ ತೋರಿಸ್ತಾ ಇರುತ್ತೆ. ಲೈಕ್ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ನಿಮ್ಮದು ಏನಾದರೂ ವೀಡಿಯೋ ಇಂಟ್ರಾಕ್ಷನ್ಸ್ ಆಲ್ರೆಡಿ ನಿಮ್ಮ ಒಂದು ವೀಡಿಯೋ ಇಂಟ್ರಾಕ್ಷನ್ಸ್ ಆಗಿ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿದರೆ ನಿಮಗೆ ನಿಮ್ಮದು ಕ್ವಾಲಿಫೈ ಫಾರ್ ನೆಕ್ಸ್ಟ್ ರೌಂಡ್ ಅಂತ ತೋರಿಸ್ತಾ ಇರುತ್ತೆ. ಇನ್ನೊಂದು ವೀಡಿಯೋ ಇಂಟ್ರಾಕ್ಷನ್ಸ್ ಆಗಿಲ್ಲ ಅಂದರೆ ನೋಡಿ, ನಿಮ್ಮದು ವೀಡಿಯೋ ಇಂಟ್ರಾಕ್ಷನ್ಸ್ ಮಾಡೋಕ್ಕೆ ಇದರದೇ ಒಂದು ಅಪ್ಲಿಕೇಶನ್ಸ್ ಇದೆ. ಅದು ಹೋಗ್ಬಿಟ್ಟು ನಿಮ್ಮ ಒಂದು ಯಾವ ಲ್ಯಾಂಗ್ವೇಜ್ ಸೂಟೇಬಲ್ ಆಗುತ್ತೆ, ಕನ್ನಡದಲ್ಲದು ಮಾಡ್ಬೋದು. ಯಾಕಂದರೆ ಕನ್ನಡದಲ್ಲೇ ಮಾಡಿಬಿಟ್ಟು ಸಾಕಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ. ನೀವು ಕನ್ನಡದಲ್ಲದ ಮಾಡ್ಬೋದು, ಇಂಗ್ಲೀಷ್, ಹಿಂದಿ, ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವ್ದು ನಿಮಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜ್ನ ಸೂಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ನೀವು ಒಂದು ವೀಡಿಯೋ ಇಂಟ್ರಾಕ್ಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮದು ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬರುತ್ತೆ. ಅಂದರೆ ನಿಮ್ಮದು ವೀಡಿಯೋ ಇಂಟ್ರಾಕ್ಷನ್ಸ್ ಆದಮೇಲೆ ನೆಕ್ಸ್ಟ್ ಏನಂತ ಬರುತ್ತೆ, ನೆಕ್ಸ್ಟ್ ಅದನ್ನು ಸ್ಟೇಟಸ್ ಈ ಥರ ಇದ್ರೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಒಂದೊಂದೇ ನಿಮಗೆ ನೆಕ್ಸ್ಟ್ ನಿಮ್ಮದು ಡಾಕ್ಯುಮೆಂಟ್ಸ್ ಇದ್ದರೆ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ಸ್ ಇನ್ ಪ್ರೋಗ್ರೆಸ್ ಅಂತ ಇರುತ್ತೆ. ನಿಮ್ದು ಯಾರ್ದು ಆಲ್ರೆಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ನಿಮ್ಮದೆಲ್ಲ ವೀಡಿಯೋ ಇಂಟ್ರಾಕ್ಷನ್ಸ್ ಆಗಿ ನಿಮ್ಮದು ನೆಕ್ಸ್ಟ್ ಕ್ವಾಲಿಫೈ ಫಾರ್ ನೆಕ್ಸ್ಟ್ ರೌಂಡ್ ಅಂದರೆ ನೆಕ್ಸ್ಟ್ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸಲ್ಲಿ ಈ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡಿದರೆ ಇದು ಇವಾಗ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಅವ್ರದ್ದು ಒಂದು ಟೀಮ್ ಇರುತ್ತಲ್ಲ, ಮುಂದೆ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫಿಕೇಷನ್ಸ್ ಮಾಡುತ್ತೆ ನಿಮ್ಮದು. ಓದೋಕೆನಾ ಏನಾದರೂ ಮಿಸ್ ಮ್ಯಾಚ್ ಇದ್ದರೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ನ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಕೇಳ್ತಾರೆ. ಇಲ್ಲಾಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಎಲ್ಲ ಕಂಪ್ಲೀಟ್ ರಾಂಗ್ ಇತ್ತು, ನೀವು ಅಪ್ಲೋಡ್ ಮಾಡಲಿ ಅಂದರೆ ನಿಮಗೆ ಸೆಲೆಕ್ಟ್ ಆಗೋದಿಲ್ಲ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇನ್ ಪ್ರೋಗ್ರೆಸ್ ಈ ಒಂದು ಸ್ಟೇಜಲ್ಲಿ ಈ ಥರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ನಿಮ್ಮದು ವೀಡಿಯೋ ಇಂಟ್ರಾಕ್ಷನ್ಸ್ ಅಂಡರ್ ರಿವ್ಯೂ. ಅಂದರೆ ನೀವು ಆಲ್ರೆಡಿ ಈಗ ಫಸ್ಟಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ನೀವು ವೀಡಿಯೋ ಇಂಟ್ರಾಕ್ಷನ್ಸ್ ಮಾಡಿರ್ತೀರಲ್ಲ, ಅದನ್ನು ಇವಾಗ ರಿವ್ಯೂ ಚೆಕ್ ಮಾಡೋದು, ಅಂದರೆ ರಿವ್ಯೂ ಮಾಡ್ತಾರೆ. ಅಂದರೆ ನೀವು ಹಾಕಿರೋ ವೀಡಿಯೋ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಆಯಿತು ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಓಕೆನಾ. ನಿಮ್ದು ಏನಾದರೂ ಡಾಕ್ಯುಮೆಂಟ್ಸಲ್ಲಿ ಒಂಥರ ಇದ್ದು ಮತ್ತು ನೀವು ವೀಡಿಯೋ ಇಂಟ್ರಾಕ್ಷನ್ಸ್ ಮಾಡೋ ಟೈಮಲ್ಲಿ ತಪ್ಪು ಹೇಳಿದರೆ ಇದು ಖಂಡಿತಲ್ಲಿ ಸೆಲೆಕ್ಟ್ ಆಗೋದಿಲ್ಲ. ಓಕೆನಾ, ಖಂಡಿತ ಸೆಲೆಕ್ಟ್ ಆಗೋದಿಲ್ಲ. ನಿಮ್ದು ಯಾವ್ದು ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಳ್ಳಿ, ಅದರಲ್ಲಿ ಮ್ಯಾಟ್ರ್ ಆಗಲ್ಲ. ನೀವು ವೀಡಿಯೋ ಇಂಟ್ರಾಕ್ಷನ್ಸ್ ಟೈಮಲ್ಲಿ ಏನಿದೆ ಅದನ್ನೇ ಹೇಳಿ. ಓಕೆನಾ. ಮತ್ತು ವೀಡಿಯೋ ಇಂಟ್ರಾಕ್ಷನ್ಸ್ ತುಂಬಾ ಒಂದಾಗುತ್ತೆ. ಯಾಕಂದರೆ ನೀವು ಏನಾದರೂ ಒಂದು ಮಿಸ್ ನನ್ನ ಅದು ಇದು ಅಂತ ಸುಳ್ಳು ಅಂತ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಖಂಡಿತ ವೀಡಿಯೋ ಇಂಟ್ರಾಕ್ಷನ್ಸಲ್ಲಿ ಎರಡು ಮ್ಯಾಚ್ ಮಾಡ್ತಾರೆ. ಎರಡು ಚೆನ್ನಾಗಿತ್ತು ಅಂದರೆ ಮಾತ್ರ ನಿಮಗೆ ನಿಮ್ಮದೇನೋ ವೀಡಿಯೋ ಇಂಟ್ರಾಕ್ಷನ್ಸ್ ಅಂಡರ್ ಇದ್ದರೆ ನಿಮ್ಗೆ ಅಕ್ಸೆಪ್ಟ್ ಆಗಿ ನೆಕ್ಸ್ಟ್ ರೌಂಡ್ಗೆ ಹೋಗುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ರೌಂಡಲ್ಲಿ ಏನು ಬರುತ್ತೆ ಅಂತಂದರೆ ನಿಮ್ಮದು ವೀಡಿಯೋ ಇಂಟ್ರಾಕ್ಷನ್ಸ್ ಅಕ್ಸೆಪ್ಟೆಡ್. ಅಂದರೆ ನೀವು ಹಾಕಿರೋದು ನೋಡಿ, ಯುವರ್ ಡಾಕ್ಯುಮೆಂಟ್ಸ್ ಪ್ರೊಫೈಲ್ ಆ್ಯಂಡ್ ವೀಡಿಯೋ ಹ್ಯಾವ್ ಬೀನ್ ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅವರ್ ಪ್ರಿಪೇರಿಂಗ್ ಫಾರ್ ದ ಮೆರಿಟ್ ಲಿಸ್ಟ್ ಇಫ್ ಸೆಲೆಕ್ಟೆಡ್ ಯು ರಿವ್ಯೂ ಆನ್ ಆಫರ್ ಲೆಟರ್ಸ್. ಓಕೆನಾ. ಅಂದರೆ ನಿಮ್ಮ ವೀಡಿಯೋ ಇಂಟ್ರಾಕ್ಷನ್ಸ್ ಏನಂತ ನೀವು ವೀಡಿಯೋ ಇಂಟ್ರಾಕ್ಷನ್ಸ್ ಟೈಮಲ್ಲಿ ಹೇಳಿರ್ತೀರ, ನಮ್ಮದು ಏನೇನಿದೆ ಡಾಕ್ಯುಮೆಂಟ್ಸ್ ರಿಲೇಟ್ ಅದು ಏನಿದೆ ನಿಮ್ಮ ಒಂದು ಸತ್ಯ ಅಂದರೆ ಟ್ರೂ ಸ್ಟೇಟ್ಮೆಂಟೇ ಕೊಟ್ಟಿರ್ತೀರ. ಆವಾಗ ನಿಮ್ದು ಏನಾಗುತ್ತೆ, ವೀಡಿಯೋ ಇಂಟ್ರಾಕ್ಷನ್ಸ್ ಅಕ್ಸೆಪ್ಟ್ ಆಗುತ್ತೆ, ಯಾಕಂದರೆ ನೀವು ಕರೆಕ್ಟಾಗಿ ಹೇಳಿದ್ರಂತ. ನೆಕ್ಸ್ಟ್ ಏನು ಮಾಡ್ತಾರೆ, ನಿಮ್ಮ ಒಂದು ಮೆರಿಟ್ ಲಿಸ್ಟ್, ಇಲ್ಲಿಂದ ಮೆರಿಟ್ ಲಿಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಮೆರಿಟ್ ಲಿಸ್ಟ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ವೀಡಿಯೋ ಇಂಟ್ರಾಕ್ಷನ್ಸ್ ಆಗಿರೋದು ಯಾರ್ದು ವೀಡಿಯೋ ಇಂಟ್ರಾಕ್ಷನ್ಸ್ ಆಗಿರುತ್ತೆ ಅವ್ರದ್ದು ಮಾತ್ರ ಅಂದರೆ ಮೆರಿಟ್ ಲಿಸ್ಟಲ್ಲಿ ನೆಕ್ಸ್ಟ್ ಅಂದರೆ ಮೆರಿಟ್ ಲಿಸ್ಟಲ್ಲಿ ಇರೋಕ್ಕೆ ಎಲಿಜಿಬಲ್ ಇರ್ತೀರಾ. ಇವಾಗ ಮೆರಿಟ್ ಲಿಸ್ಟ್ ಅಂದರೆ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಕೊಡಬೇಕಂತಿರುತ್ತೆ. ಓಕೆನಾ. ಅಷ್ಟು ಸ್ಟೂಡೆಂಟಲ್ಲಿ ನಿಮ್ಮ ನೇಮ್ ಕೂಡ ಬಂದರೆ ನಿಮಗೆ ಒಂದು ಆಫರ್ ಲೆಟರ್ ಅನ್ನು ಕಳಿಸ್ತೀವಿ, ಚೆಕ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ. ಓಕೆನಾ. ಇಷ್ಟು ಪ್ರೋಸೆಸ್ ಇದೆ. ನೆಕ್ಸ್ಟ್ ವೀಡಿಯೋ ಇಂಟ್ರಾಕ್ಷನ್ಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಫೈನಲ್ ಸೆಲೆಕ್ಟ್ ಅವೇಟಿಂಗ್. ಅಂದರೆ ನಿಮ್ಮದು ಇವಾಗ ಇಲ್ಲಿ ಹೇಳ್ತಿದ್ದಾರೆ, ಅವರ್ ಟೀಮ್ ಆ್ಯಸ್ ರಿವ್ಯೂಡ್ ಯುವರ್ ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ವೀಡಿಯೋ ಅಂದರೆ ವೀಡಿಯೋ ಅಂತ ಅಂದರೆ ಒಂದೊಂದು ಸ್ಕಾಲರ್ಶಿಪ್ಪಲ್ಲಿ ವೀಡಿಯೋ ಮಾಡ್ತಿದ್ದಾರೆ. ಈ ಒಂದು ವೀಡಿಯೋದಲ್ಲಿ ವೀಡಿಯೋ ಇಂಟ್ರಾಕ್ಷನ್ಸ್ ಮಾಡ್ತಿರೋದು. ಇನ್ನೊಂದಿಷ್ಟು ಸ್ಕಾಲರ್ಶಿಪ್ಪಲ್ಲಿ ಟೆಲಿಫೋನಿಕ್ ಇಂಟ್ರಾಕ್ಷನ್ಸ್ ಅಂದರೆ ಕಾಲ್ ಮಾಡಿಬಿಟ್ಟು ಇಂಟ್ರಾಕ್ಷನ್ಸ್ ಅಂತ ತಗೋತಿರ್ತಾರೆ. ವಿ ಆರ್ ಪ್ರಿಪೇರಿಂಗ್ ದ ಫೈನಲ್ ಮೆರಿಟ್ ಲಿಸ್ಟ್, ಪ್ಲೀಸ್ ವೇಟ್ ಫಾರ್ ದಿ ರಿಸಲ್ಟ್. ಅಂದರೆ ನಿಮ್ಮದು ಯಾವಾಗ ವೀಡಿಯೋ ಇಂಟ್ರಾಕ್ಷನ್ಸ್ ಅಕ್ಸೆಪ್ಟ್ ಆಗಿದ್ಮೇಲೆ ಮತ್ತು ಫೈನಲ್ ಸೆಲೆಕ್ಟ್ ಅವೇಟಿಂಗ್ ಅಂದರೆ ಇದರಲ್ಲಿ ಲಾಸ್ಟ್ ಎಲ್ಲರದ್ದು ವೀಡಿಯೋ ಇಂಟ್ರಾಕ್ಷನ್ಸ್ ಆಗಿ ಮತ್ತು ನಿಮ್ದು ಎಲ್ಲರದಾಗಿ ಫೈನಲ್ ಇಷ್ಟೇ ಸ್ಟೂಡೆಂಟ್ಸ್ ಇದರಲ್ಲೇ ನಾವು ಸೆಲೆಕ್ಟ್ ಮಾಡ್ಕೋಬೇಕಂತ ನಿಂತ್ಕೊಂಡ್ರೆ ಆ ಒಂದು ಫೈನಲ್ ಸೆಲೆಕ್ಷನ್ಸ್ ಅವೇಟಿಂಗಲ್ಲಿ ನಿಮ್ಮ ನೇಮ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಫೈನಲ್ ಸೆಲೆಕ್ಷನ್ಸಲ್ಲಿ ನಿಮ್ಮ ನೇಮ್ ಕೂಡ ಇದೆ. ನಿಮಗೆ ಯಾವಾಗ ಫೈನಲ್ ಸೆಲೆಕ್ಷನ್ಸಲ್ಲಿ ನಿಮ್ಮ ನೇಮ್ ಇದ್ದು ಲಾಸ್ಟಿಗೆ ನಿಮಗೆ ಆಫರ್ ಲೆಟರ್ ಯಾವ ಥರ ಬರುತ್ತೆ, ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ, ಈಗ ನಂದು ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ನನಗೆ ಈ ಥರ ಬಂದಿಲ್ಲ, ಅವಾರ್ಡ್ ಎಂಡ್ ಅಂತ ಈ ಥರ ಒಂದು ನಿಮಗೆ ಬ್ಲೂ ಕಲರ್ ಬರುತ್ತೆ. ಯಾವಾಗ ಅವಾರ್ಡ್ ಎಂಡ್ ಅಂತ ಬ್ಲೂ ಕಲರ್ ಬಂದಾಗ ನಿಮಗೆ ಆಫರ್ ಲೆಟರ್ ಆಟೋಮೆಟಿಕ್ಲಿ ಬರುತ್ತೆ. ಓಕೆನಾ. ಈ ಥರ ಕೊಡ್ತಾರೆ. ಯು ಹ್ಯಾವ್ ಬಿನ್ ಪ್ರಾವಿಷನಲಿ ಸೆಲೆಕ್ಟೆಡ್ ಫಾರ್ ದ ಸ್ಕಾಲರ್ಶಿಪ್, ಪ್ಲೀಸ್ ಅಕ್ಸೆಪ್ಟ್ ದ ಆಫರ್ ಲೆಟರ್ ಸೆಂಡ್
ಸೆಂಟ್ ಯುವರ್ ಮೇಲ್ ಟು ಬಿಗಿನ್ ದ ಆನ್ ಬೋರ್ಡಿಂಗ್ ಪ್ರೋಗ್ರೆಸ್. ಒಂದು ನಿಮಗೆ ಆಫರ್ ಲೆಟರ್ ಕಳಿಸ್ತಾರೆ, ಎಸ್ ನೀವು ಇದಕ್ಕೆ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾರೆ. ಅಕ್ಸೆಪ್ಟ್ ಮಾಡಿ ಯಾವುದೇ ಒಂದು ಸ್ಕಾಲರ್ಶಿಪ್ ಆಗಲಿ, ನೋಡಿ ಈ ಒಂದು ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಆಯಿತು, HDFC ಸ್ಕಾಲರ್ಶಿಪ್ ಆಯಿತು, ಯಾವಾಗ ನಿಮ್ಮದು ಅವಾಯ್ಡೆಡ್ ಸ್ಕಾಲರ್ಶಿಪ್ನ ಅಕ್ಸೆಪ್ಟ್ ಮಾಡಿದ್ದೀರಾ, ಅಕ್ಸೆಪ್ಟ್ ಮಾಡಿ ಒಂದು 45 to 50 ಡೇಸ್ ಒಳಗಡೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದೇ ಬರುತ್ತೆ. ಓಕೆನಾ, ಅದೆಷ್ಟು ಸ್ಕಾಲರ್ಶಿಪ್ ನಿಮ್ಮ ಒಂದು ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜಸ್ಟ್ 11th 12th ಓದಿದರೆ ನಿಮಗೆ ಸ್ಕಾಲರ್ಶಿಪ್ ಸ್ವಲ್ಪ 10,000 ಪ್ಲಸ್ ಬರುತ್ತೆ. ಬಟ್ ನೀವೇನಾದರೂ ಇಂಜಿನಿಯರಿಂಗು ಮತ್ತು ಮೆಡಿಕಲು ಬಂದು ನೀವು ಗ್ರ್ಯಾಜುಯೇಷನ್ PG ಆ ಥರ ಬಂದರೆ ನಿಮಗೆ 1 lakh ಸ್ಕಾಲರ್ಶಿಪ್ ಅಂತ ಬರುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಓಕೆನಾ, ಇದಿಷ್ಟು ಒಂದು ಸ್ಕಾಲರ್ಶಿಪ್ ಪ್ರೋಗ್ರೆಸ್ಸು ನಿಮ್ಮ ಒಂದು ಸ್ಟೇಟಸ್ ಯಾವ ಥರ ಇದ್ದಾಗೆ ಅಂತ ಮಾಡೋದಂತ ಹೇಳಿದೆ. ನಿಮಗೆ ಆಫರ್ ಲೆಟ್ರ್ ಇಮೇಲಲ್ಲಿ ಬಂತು. ಮತ್ತು ಈ ಸ್ಕಾಲರ್ಶಿಪ್ ರಿಸಲ್ಟ್ ಎಲ್ಲಿ ಬಿಡ್ತಾರೆ ಅಂತ ಕೇಳ್ತಾರೆ. ರಿಸಲ್ಟ್ ಯಾವ ಥರ ಚೆಕ್ ಮಾಡೋದಂತ ಹೇಳ್ತಾರೆ. ಅದೆಲ್ಲ ನಿಮಗೆ ನಿಮ್ಮ ರಿಸಲ್ಟ್ ಕೂಡ ತಿಳಿಸ್ತಾರೆ. ಇಲ್ಲೇ ನೋಡಿ ವ್ಯೂ ರಿಸಲ್ಟ್ ಅಂತ ಇರುತ್ತಲ್ಲ, ನಿಮ್ಗೆ ವ್ಯೂ ರಿಸಲ್ಟ್ ಅನ್ನೋ ಒಂದು ಇದು ಕೂಡ ಬರುತ್ತೆ. ನಿಮಗೆ ರಿಸಲ್ಟ್ ಬಂದಾಗ ಇದ್ರ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ರಿಸಲ್ಟ್ ಬಿಟ್ಟಾಗ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ಈ ಥರ ಒಂದು ಸ್ಕಾಲರ್ಶಿಪ್ನ ಅದ್ರ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ರಿಸಲ್ಟ್ ಬಂದಾಗ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನಿಮ್ಮ ಸ್ಕಾಲರ್ಶಿಪ್ ಯಾವಾಗ ರಿಸಲ್ಟ್ ಬಿಡ್ತಾರೆ ಅನ್ನೋದು ಕೂಡ ತಿಳಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಟಾಟಾ ಬಾಯ್.